ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋ ಬಗ್ಗೆ ತಿಳಿಯೋಣ. ವಿಷ್ಣುವಿನ ಹಯಗ್ರೀವ ಅವತಾರದ ರೋಚಕ ಕಥೆಯನ್ನು ತಿಳಿಸುತ್ತೇನೆ. ಹಯಗ್ರೀವ ಎಂಬ ರಾಕ್ಷಸನು ಋಷಿ ಕಶ್ಯಪ ಮತ್ತು ಅವರ ಪತ್ನಿ ಧನು ಅವರ ಮಗ. ವಿಪರ್ಯಾಸವೆಂದರೆ ಅವರ ತಂದೆ ಮಾನವ ಜನಾಂಗದ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದ್ದರು. ಆದರೆ ಹಯಗ್ರೀವನ ಅಂತಿಮ ಗುರಿ ಮಾನವರ ವೇದಗಳಿಂದ ಆಶೀರ್ವಾದ ಪಡೆಯುವುದನ್ನು ತಡೆಯುವುದು. ಹಯಗ್ರೀವ ದಾನವನ ರಾಜನಾದನು ಮತ್ತು ದಾನವರು ಜಗತ್ತನ್ನು ಆಳುವುದನ್ನು ಖಚಿತಪಡಿಸಿಕೊಳ್ಳುವುದು ಬಯಸಿದ್ದನು. ಆದುದರಿಂದ ಅವರು ಮಾನವ ಜನಾಂಗದ ಅಭಿವೃದ್ಧಿಯನ್ನು ನೋಡಲು ಬಯಸಲಿಲ್ಲ. ಹಯಗ್ರೀವನಿಗೆ 4 ವೇದಗಳ ಸೃಷ್ಟಿಯ ಬಗ್ಗೆ ತಿಳಿಯಲ್ಪಟ್ಟಿತು. 4 ವೇದಗಳು ಯಾವುವೆಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಎಂಬ 4 ವೇದಗಳನ್ನು ಸೃಷ್ಟಿಸಿದ ಭಗವಾನ್ ವಿಷ್ಣು ಬ್ರಹ್ಮನಿಗೆ ಹಸ್ತಾಂತರಿಸಿದನು. ಇದರಿಂದಾಗಿ ಬ್ರಹ್ಮನು ಜ್ಞಾನವನ್ನು ಉಡುಗೊರೆಯಾಗಿ ಮಾನವರೊಂದಿಗೆ ಹಂಚಿಕೊಳ್ಳುವ ಮೊದಲು ಅವನ ಸಹಾಯವನ್ನು ಪಡೆಯಲು ಬ್ರಹ್ಮನು ಶಿವನ ಕೈಲಾಸಕ್ಕೆ ಭೇಟಿ ಮಾಡುತ್ತಾನೆ. ಮತ್ತು ಬ್ರಹ್ಮನ ಕೈಲಾಸ ಭೇಟಿಯ ಬಗ್ಗೆ ತಿಳಿದ ಹಯಗ್ರೀವನು 4 ವೇದಗಳನ್ನು ಕದಿಯುವ ಅವಕಾಶವನ್ನು ಹೆಚ್ಚು ಬಳಸಿದನು. ಆ ಸಂದರ್ಭದಲ್ಲಿ ಬ್ರಹ್ಮದೇವನು ಹಯಗ್ರೀವನ ವಿರುದ್ಧ ಹೋರಾಡಲು ವಿಫಲನಾಗಿ ದೇವತೆಗಳಲ್ಲಿ ವಿಷ್ಣುವಿನ ಬಳಿ ಹೋಗುವಂತೆ ಸಂದೇಶವನ್ನು ನೀಡುತ್ತಾನೆ. ಬ್ರಹ್ಮನ ಮಾತಿನ ಮೇರೆಗೆ ದೇವಾನುದೇವತೆಗಳು ವಿಷ್ಣುವಿನ ಬಳಿ ಬರುತ್ತಾರೆ. ಇಂಥ ವೈಕುಂಠದಲ್ಲಿ ವಿಷ್ಣುವು ಗಾಢ ನಿದ್ರೆಗೆ ಜಾರಿರುತ್ತಾರೆ. ದೇವತೆಗಳು ಎಷ್ಟೇ ವಿಷ್ಣುವನ್ನು ಎಬ್ಬಿಸಲು ಪ್ರಯತ್ನಿಸಿದರೂ ಕೂಡ ವಿಷ್ಣು ನಿದ್ದೆಯಿಂದ ಹೊರಬರುವುದಿಲ್ಲ. ನಿದ್ದೆಯಿಂದ ಅಸಮಾಧಾನಗೊಂಡ ದೇವಾನುದೇವತೆಗಳು ಮತ್ತೆ ಪುನಃ ಬ್ರಹ್ಮನಲ್ಲಿಗೆ ತೆರಳುತ್ತಾರೆ ಹಾಗೂ ವಿಷ್ಣು ನಿದ್ದೆಯಲ್ಲಿರುವುದನ್ನು ಬ್ರಹ್ಮನಿಗೆ ತಿಳಿಸುತ್ತಾರೆ. ಆಗ ಬ್ರಹ್ಮದೇವರು ವಿಷ್ಣುವನ್ನು ನಿದ್ದೆಯಿಂದ ಎಬ್ಬಿಸಲು ಮಾರಿ ಎನ್ನುವ ಹುಳುವನ್ನು ಬಿಡುತ್ತಾನೆ. ಆ ಹುಳು ಹೋಗಿ ವಿಷ್ಣು ಮಲಗಿದ್ದ ಬಿಲ್ಲನ್ನು ಕತ್ತರಿಸುತ್ತದೆ. ಈ ವಿಷ್ಣುವಿನ ತಲೆ ತುಂಡರಿಸಿದ ಸಂದರ್ಭದಲ್ಲಿ ಇಡೀ ವಿಶ್ವವೇ ಕತ್ತಲು ಆವರಿಸಿತು. ವಿಷ್ಣುವಿನ ಈ ಸ್ಥಿತಿಯನ್ನು ನೋಡಿ ದೇವಾನುದೇವತೆಗಳು ಬೇಸರಕ್ಕೆ ಒಳಗಾಗುತ್ತಾರೆ. ಮುಂದೇನು ಮಾಡಬೇಕೆಂದು ಚಿಂತೆಗೆ ಒಳಗಾಗುತ್ತಾರೆ. ಆಗ ಬ್ರಹ್ಮದೇವನು ದೇವಾನುದೇವತೆಗಳಿಂದ ತಾಯಿ ಭಗವತಿಯನ್ನು ಸ್ಮರಿಸುವಂತೆ ಕೇಳಿಕೊಳ್ಳುತ್ತಾನೆ. ಆಗ ದೇವಾನುದೇವತೆಗಳು ಭಗವತಿ ಪೂಜೆಯನ್ನು ಮಾಡಿ ದೇವಿಯನ್ನು ಸಂತಸಗೊಳ್ಳುತ್ತಾರೆ. ದೇವತೆಗಳು ಪೂಜೆಗೆ ಪ್ರತ್ಯಕ್ಷಳಾದ ದೇವಿಯು ಹಯಗ್ರೀವ ರಾಕ್ಷಸನ ಸಂಹಾರಕ್ಕಾಗಿ ಹಿನ್ನೆಲೆ ಮಾಡಲಾಗಿತ್ತೆಂದು ಹೇಳುತ್ತಾಳೆ. ಅಷ್ಟೇ ಮಾತ್ರವಲ್ಲದೆ ಇಂದೀಗ ರುಂಡವನ್ನು ಕಳೆದುಕೊಂಡ ವಿಷ್ಣುವಿನ ಮುಂಡಕ್ಕೆ ಅಶ್ವದ ತಲೆಯನ್ನು ತಂದು ಜೋಡಿಸುವಂತೆ ಸಲಹೆಯನ್ನು ನೀಡುತ್ತಾಳೆ. ಈ ಹಿಂದಿನ ಹಯಗ್ರೀವನೆಂಬ ಅಸುರನು ತನ್ನ ಕಠಿಣ ತಪಸ್ಸಿನಿಂದ ಭಗವತಿ ದೇವಿಯನ್ನು ಸ್ಮರಿಸಿಕೊಂಡು ಆಕೆಯ ಬಳಿ ತನಗೆ ಮರಣವೇ ಬಾರದೆಂದು ವರವನ್ನು ಕೇಳುತ್ತಾನೆ. ಪ್ರತ್ಯಕ್ಷಳಾದ ಭಗವತಿ ದೇವಿಯು ಅಸುರ ಹಯಗ್ರೀವನನ್ನು ಕುರಿತು ಈ ವರವನ್ನು ನೀಡಲು ಸಾಧ್ಯವಿಲ್ಲ. ಯಾಕೆಂದರೆ ಭೂಮಿಯಲ್ಲಿ ಜನಿಸಿದ ಪ್ರತಿಯೊಂದು ಮನುಷ್ಯ ಕ್ರಿಮಿಕೀಟಗಳು ಕೂಡ ಒಂದಲ್ಲ ಒಂದು ದಿನ ಮರಣ ಹೊಂದಲೇಬೇಕು. ಹಾಗಾಗಿ ಈ ವರವನ್ನು ಹೊರತುಪಡಿಸಿ ಬೇರೆ ಯಾವುದಾದರೂ ವರವನ್ನು ಕೇಳುವಂತೆ ಹೇಳುತ್ತಾಳೆ. ಆಗ ಅಸುರ ಹಯಗ್ರೀವನು ತನಗೆ ಮರಣ ಬರುವಂತಿದ್ದರೆ ಅದು ಕೇವಲ ಹಯಗ್ರೀವ, ಅಂದರೆ ಅರ್ಧ ದೇಹ ಕುದುರೆ ಇನ್ನರ್ಧ ದೇಹ ಮನುಷ್ಯ, ಈ ರೂಪದಲ್ಲಿ ಇರುವವರಿಂದ ಮಾತ್ರ ಮರಣ ಬರುವಂತೆ ಬೇಡಿಕೊಳ್ಳುತ್ತಾನೆ. ಆಗ ದೇವಿ ಅಸ್ತು ಎಂದು ಅಲ್ಲಿಂದ ಹೊರಟು ಹೋದಳು. ಆ ವರವನ್ನು ಪಡೆದ ಹಯಗ್ರೀವ ಅಸುರನು ತನ್ನನ್ನು ಇನ್ನು ಯಾರೂ ಸಾಯಿಸಲಾರರು ಎಂಬ ಅಹಂಕಾರದಿಂದ ಭೂಲೋಕ ಸೇರಿದಂತೆ ದೇವಲೋಕವನ್ನು ಕೂಡ ಆಳಲು ಆರಂಭಿಸುತ್ತಾನೆ. ಹಾಗೆ ದೇವಾನುದೇವತೆಗಳಿಗೂ ಕೂಡ ಹಿಂಸಿಸಲು ಆರಂಭಿಸುತ್ತಾನೆ.
ಆದ್ದರಿಂದ ಅಸುರ ಹಯಗ್ರೀವನನ್ನು ವಧಿಸಲು ವಿಷ್ಣುವಿಗೆ ಹಯಗ್ರೀವ ಅಂದರೆ ಕುದುರೆಯ ತಲೆಯನ್ನು ಜೋಡಿಸುವಂತೆ ಭಗವತಿ ಹೇಳುತ್ತಾಳೆ. ಭಗವತಿಯ ಆಜ್ಞೆಯಂತೆ ವಿಷ್ಣುವಿಗೆ ಕುದುರೆಯ ರುಂಡವನ್ನು ಜೋಡಿಸಲಾಗುತ್ತದೆ. ಆಗ ವಿಷ್ಣುವು ತನ್ನ ಹಯಗ್ರೀವವನ್ನು ರೂಪದಲ್ಲಿ ಅಸುರ ಹಯಗ್ರೀವವನ್ನು ಸಂಹಾರ ಮಾಡುತ್ತಾನೆ. ಇದೇ ವಿಷ್ಣುವಿನ ಹಯಗ್ರೀವ ಅವತಾರದ ರೋಚಕ ಕಥೆ. ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ. ಮರೆಯದೆ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್, ಶೇರ್ ಮತ್ತು ಕಮೆಂಟ್ ಮಾಡಿ.